ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ನಿರ್ಣಯವನ್ನು ಮಾಡಿದ್ದಾರೆ. ಗ್ಯಾರಂಟಿಗಳು ಸುಮಾರು ಪ್ರತಿ ವರ್ಷ 59,000 ಕೋಟಿ ಖರ್ಚು ಮಾಡೋದನ್ನು ಮೇಲ್ವಿಚಾರಣೆ ಮಾಡಬೇಕು, ಸರಿಯಾಗಿ ಗ್ರಾಹಕರು ಸಿಗ್ತಾ ಇಲ್ವೇ ಅಂತ ನೋಡಬೇಕಾಗ್ತದೆ. ಇದಕ್ಕೆ ಒಂದು ವಿಶೇಷವಾಗಿ ಸಮಿತಿಯನ್ನು ಸರ್ಕಾರದ ವತಿಯಿಂದ ನೇಮಕ ಮಾಡಿ ಸುಮಾರು 3,000-4,000 ಜನ ಕಾರ್ಯಕರ್ತರಿಗೂ ಕೂಡ ಜವಾಬ್ದಾರಿಯನ್ನು ಬಿಟ್ಟು ಕೆಲಸವನ್ನು ಮಾಡಿರೋದು ತುಂಬ ಒಳ್ಳೆಯದಾಗಿದೆ. ಮುಖ್ಯಮಂತ್ರಿಗಳು ಕೂಡ ಈ ಸಾಮಾಜಿಕ ಬದ್ಧತೆ ಬಹುತೇಕ ದೇವರಾಜ್ ಅವರು ಆದಮೇಲೆ, ಬಂಗಾರಪ್ಪನವರು ಆದಮೇಲೆ ಅತ್ಯುತ್ತಮವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ತೀರ್ಮಾನದ ಮುಖಾಂತರ ಎಲ್ಲರಿಗೂ ಅನುಕೂಲ ಆಗ್ತದೆ. ಜೊತೆಗೆ ಜನರಿಗೆ ನಾವು ಇಷ್ಟೊಂದು ಹಣ ಖರ್ಚು ಮಾಡಿದ್ದು ಮುಟ್ಟುವಂಥ ಕೆಲಸವನ್ನು ಮಾಡೋದಕ್ಕೆ ಅತ್ಯುತ್ತಮವಾದ ತೀರ್ಮಾನ ತೆಗೆದುಕೊಂಡಿದ್ದಾರೆ. AICC ಪ್ರಧಾನ ಕಾರ್ಯದರ್ಶಿ ಅಂತ ಸುರ್ಜೇವಾಲಾ ಮತ್ತು ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಾವು ಇಡೀ ಕಾರ್ಯಕರ್ತರು ಇದನ್ನು ಬೆಳಗ್ಗೆಯಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಸರ್, ಈಗ ರಾಮ ಮಂದಿರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಮಂದಿರದ ಉದ್ಘಾಟನೆಗೆ ಹೋಗಲ್ಲ ಅಂತ ಹೇಳಿದೆ. ಬಿಜೆಪಿ ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು ಅಂತ ಮಾತಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ನಲ್ಲಿ ಹಿಂದೂಗಳೆಲ್ಲ ಇದ್ದಾರೆ. ಮಹಾತ್ಮ ಗಾಂಧಿನೇ ರಾಮ ಭಕ್ತರು. ಈ ಭಾರತ ದೇಶವನ್ನು ರಾಮರಾಜ್ಯವನ್ನು ಮಾಡಬೇಕು ಅಂತ ಕಲ್ಪನೆಯನ್ನು ಕೊಟ್ಟವರು, ಈ ದೇಶಕ್ಕೆ ಆ ಸಿದ್ಧಾಂತವನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿದಂಥವ್ರು. ಎಲ್ಲ ಹಿಂದೂಗಳು ಕೂಡ ರಾಮ ಭಕ್ತರೇ, ರಾಮನ್ನ ಶಿವನ್ನ ಪೂಜೆ ಮಾಡ್ತಾರೆ. ನಾವು ಕೂಡ ರಾಮ ಭಕ್ತರೇ. ನಿಮ್ಮದು ವಿಡಿಯೋ ಕೂಡ ವೈರಲ್ ಆಗಿದೆ ಸರ್. ರಾಮಕೋಟೆಯನ್ನು ಈ ಸುಮಾರು 20 ವರ್ಷದಿಂದ ಬರೀತಾ ಇದ್ದೀವಿ. ಅವರು ಪ್ರಚಾರ ಮಾಡಿ ಓಟ್ ತಗೊಳಕ್ಕೆ ಹೋಗ್ತಾರೆ. ನಾವು ಭಕ್ತಿಯಿಂದ ಕೆಲಸ ಮಾಡ್ತೀವಿ. ಲೋಕ ಕಲ್ಯಾಣಕ್ಕಾಗಿ ನಮ್ಮ ಕೆಲಸ ಇರ್ತದೆ. ಅವ್ರ ಕಲ್ಯಾಣಕ್ಕಾಗಿ ಆ ದೇವರನ್ನ ಈ ರೀತಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಭಾರತ ದೇಶ ಒಂದು ಒಳ್ಳೆ ಸುಸಂಸ್ಕೃತಿ ಇರೋಂಥದ್ದು, ದೇವರ ಬಗ್ಗೆ ಪ್ರೀತಿ ವಾತ್ಸಲ್ಯ ಇರೋದು, ಭಕ್ತಿ ಇರೋವಂಥದ್ದು. ಯಾರೂ ಕೂಡ ಕಾಂಗ್ರೆಸ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಿಂದೂಗಳು ರಾಮ ಭಕ್ತರೇ, ಶಿವಭಕ್ತರೇ, ಅದರಲ್ಲಿ ಎರಡನೇ ಮಾತಿಲ್ಲ. ಇದು ಕೇವಲ ರಾಜಕೀಯಕ್ಕಾಗಿ ಅವರು ದೇವರನ್ನು ಬಳಸ್ತಾ ಇರೋದು ಮನಸ್ಸಿಗೆ ಸರಿಯಾಗಿ ಕಾಣ್ತಾ ಇಲ್ಲ. ಇವತ್ತು ಶಂಕರಾಚಾರ್ಯ ಶಾರದಾ ಪೀಠದ ಅತಿ ಮಹತ್ತರವಾದಂಥ ಪೀಠದವರು ಕೂಡ ಇವತ್ತು ಅದರಲ್ಲಿ ಭಾಗವಹಿಸ್ತಾ ಇಲ್ಲ ಅಂದರೆ ಇದಕ್ಕೆ ಕಾರಣಗಳು ಕೂಡ ಅರ್ಥ ಆಗ್ತಾ ಇಲ್ಲ. ಸರ್, ಈಗ ನೀವು 20 ವರ್ಷದಿಂದ ರಾಮಕೋಟೆ ಬರೀತಿದ್ದೀರಿ. ಈಗ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆ ಆಗ್ತದೆ. ನೀವು ಪಾರ್ಟಿ ಪಕ್ಷದ ನಿಲುವು ಏನೇ ಇರ್ಬೋದು, ಆದರೆ ರಾಮ ಭಕ್ತರಾಗಿ ಆ ಕಾರ್ಯಕ್ರಮಕ್ಕೆ ಹೋಗ್ತೀರಾ? ನಾನು ದಿನಾ ರಾಮ ಭಕ್ತನು, ದೇವರನ್ನು ಪೂಜೆ ಮಾಡೋನು ಮನೆಯಲ್ಲಿ ಅಲ್ಲಿವರೆಗೂ ಹೋಗೋ ಕೆಲಸ ಇಲ್ಲ. ದಿನ ಮಾಡೋರು ಅವರು ಪ್ರಚಾರಕ್ಕಾಗಿ ಅಷ್ಟೊಂದು ವೈಭವೀಕರಣ ಮಾಡ್ತಾ ಇದ್ದಾರೆ. ಹನುಮಂತನಿಗೆ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ? ರಾಮ ಭಕ್ತನ ಹನುಮಂತನಕ್ಕಿಂತ ಭಕ್ತನಿಲ್ಲ. ಆ ರೀತಿ ನಾವೆಲ್ಲ ರಾಮ ಭಕ್ತರು. ನಾವು ಇಡೀ ಭಾರತ ದೇಶದಲ್ಲಿರೋ ಎಲ್ಲ ಕಾಂಗ್ರೆಸ್ ಪಕ್ಷದೆಲ್ಲ ಹಿಂದೂಗಳು ಕೂಡ ರಾಮ ಭಕ್ತರೇ. ಇದರ ಬಗ್ಗೆ ಬೇರೆ ವಿಶ್ಲೇಷಣೆ ಮಾಡೋದು ಬೇಡ. ರಾಜಕೀಯವಾಗಿ ಬೇರೆ ಮಾತಾಡ್ತಾ ಇದ್ದಾರೆ. ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರು ರಾಜಕೀಯವಾಗಿ ಬಳಸ್ತಾ ಇರೋದು ಮನಸ್ಸಿಗೆ ನನಗೆ ತುಂಬ ನೋವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.